ಇಷ್ಟು ಹೊಲಕ್ಕೆ ಕೇವಲ 10 ನಿಮಿಷದಲ್ಲಿ ಗೊಬ್ಬರ ಹಾಕ್ಬೋದು. ಅದು ಯಾವ ಥರ ಅಂದರೆ ಇಸ್ರೇಲ್ ಮಾದರಿಯ ವೆಂಚೂರಿ ಡ್ರಿಪ್ ಇರಿಗೇಷನ್ ಮುಖಾಂತರ. ಸೊ ಬನ್ನಿ ಯಾವ ಥರ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈ ವೆಂಚೂರಿ ವಾಲ್ಗೆ ಒಂದು ಪೈಪ್ ಕನೆಕ್ಟ್ ಮಾಡಿ ಈ ಥರ ಡ್ರಮ್ಮಲ್ಲಿ ಇಟ್ಟಿದ್ದೀವಿ. ಮತ್ತು 1 kg ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು 1 ಬಕೆಟ್ ಯೂರಿಯಾ ಗೊಬ್ಬರ ತಗೊಂಡಿದ್ದೀವಿ. ಈಗ 1 kg ಪೊಟ್ಯಾಷಿಯಂ ನೈಟ್ರೇಟ್ ಖಾಲಿ ಡ್ರಮ್ಮಲ್ಲಿ ಹಾಕಬೇಕು. ಮತ್ತು ಡ್ರಿಪ್ಗೆ ಹೋಗ್ತಿರೋ ನೀರು ವಾಲ್ನ ನಿಧಾನಕ್ಕೆ ತಿರುಗಿಸ್ಬೇಕು. ಈ ಥರ ತಿರುಗಿಸೋದ್ರಿಂದ ಡ್ರಿಪ್ಗೆ ಹೋಗೋ ನೀರು ಡ್ರಮ್ಮಲ್ಲಿ ತುಂಬ್ತಾ ಹೋಗುತ್ತೆ. ಈಗ ಬಕೆಟಲ್ಲಿ ತಗೊಂಡಿರೋ ಯೂರಿಯಾ ಗೊಬ್ಬರನ ಡ್ರಮ್ಮಲ್ಲಿ ಹಾಕಬೇಕು. ಈಗ ಡ್ರಮ್ಮಲ್ಲಿ ನೀರು ತುಂಬೋವರೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಮತ್ತು ಈಗ ಡ್ರಮ್ಮಲ್ಲಿ ನೀರು ತುಂಬಿದೆ ಮತ್ತು ಗೊಬ್ಬರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಈಗ ಡ್ರಿಪ್ಗೆ ಹೋಗೋ ವಾಲ್ ನಿಧಾನಕ್ಕೆ ತಿರುಗಿಸ್ಬೇಕು. ಈ ಥರ ತಿರುಗಿಸೋದ್ರಿಂದ ಡ್ರಮ್ಮಲ್ಲಿರೋ ಗೊಬ್ಬರದ ನೀರು ಅದೇ ಪೈಪಲ್ಲಿ ರಿವರ್ಸ್ ಎಳ್ಕೊಂಡು ಎಲ್ಲ ಗಿಡಗಳಿಗೂ ಡ್ರಿಪ್ ಪೈಪಲ್ಲಿ ನೀರಿನ ಮುಖಾಂತರ ಗೊಬ್ಬರ ಹೋಗುತ್ತೆ. ಸೊ ಈ ರೀತಿ ವೆಂಚೂರಿ ಡ್ರಿಪ್ ಸಿಸ್ಟಮ್ ಮುಖಾಂತರ ಎಲ್ಲ ಗಿಡಗಳಿಗೂ ಆರಾಮಾಗಿ ಗೊಬ್ಬರ ಹಾಕ್ಬೋದು. ಮತ್ತು ಈ ಸಿಸ್ಟಮ್ ನೀವು ನೋಡ್ದಂಗೆ ಒಂದು ಪೈಪಲ್ಲಿ ಯಾವ ಥರ ನೀರು ಬಂದು ಅದೇ ಪೈಪಲ್ಲಿ ನೀರು ಯಾವ ಥರ ಎಳ್ಕೊತಲ್ಲ ಅದನ್ನ ವೆಂಚೂರಿ ಸಿಸ್ಟಮ್ ಅಂತ ಕರೀತಾರೆ. ಈ ಸಿಸ್ಟಮ್ನ ಕಂಡಿಡ್ದಿದ್ದು 1797ರಲ್ಲಿ ಇಟಾಲಿಯ ಈ ವಿಜ್ಞಾನಿ. ಮತ್ತು ಈ ಸಿಸ್ಟಮ್ನ 1950ರಲ್ಲಿ ಇಸ್ರೇಲ್ ಅವರು ಡ್ರಿಪ್ ಇರಿಗೇಷನ್ಗೋಸ್ಕರ ಡೆವಲಪ್ ಮಾಡ್ತಾರೆ. ಸೊ ಈ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.